ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ಕೂಡ ಇವತ್ತಿನ ಈ ನನ್ನ ವಿಡಿಯೋಗೆ ಸ್ವಾಗತ. ಯಾರೆಲ್ಲ ನನ್ನ ವಿಡಿಯೋಗಳು ನೋಡಿ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಯಾರೆಲ್ಲ ನನ್ನ ಅಕೌಂಟನ್ನು ಫಾಲೋ ಮಾಡ್ತಿಲ್ಲ ದಯವಿಟ್ಟು ಅಕೌಂಟನ್ನು ಫಾಲೋ ಮಾಡಿ ಅಂತ ಹೇಳ್ತೀನಿ. ನೋಡ್ತಾ ಇರ್ಬೋದು ನೀವು, ಇದು ದುಂಡು ಮಲ್ಲಿಗೆ ಹೂವು ತುಂಬಾನೇ ಸುವಾಸನೆ ಬರ್ತಿದೆ. ನಮ್ಮನೆ ಹತ್ರ ನಾನು ಬೆಳೆದಿರೋ ಅಂತ ಹೂವು ತುಂಬಾ ಖುಷಿ ಆಗುತ್ತೆ. ಯಾಕೆ ಅಂದ್ರೆ ದುಡ್ಡು ಕೊಟ್ಟು ತಗೊಂಡ್ ಬರೋ ಹೂವೇ ಬೇರೆ, ನಾವು ಬೆಳೆದಿರೋ ಹೂಗಳನ್ನ ನಾವು ಕಟ್ಟಿ ಮುಡ್ಕೊಳ್ಳೋ ಅಥವಾ ದೇವರಿಗೆ ಮುಡ್ಸೋ ಒಂದು ಆನಂದನೇ ಬೇರೆ. ಏನಂತೀರಾ, ಕಷ್ಟಪಟ್ಟರೆ ಪ್ರತಿಫಲ ಇಲ್ಲ ಅಂದ್ರೆ ಇಲ್ಲ. ನೀವು ಅಷ್ಟೇ, ನಿಮ್ಮ ಮನೆ ಹತ್ರ ಸ್ವಲ್ಪ ಜಾಗನೇ ಇದ್ರು ಆದಷ್ಟು ಪ್ಲಾಂಟ್ ಅನ್ನ ಬೆಳೆಯೋದಕ್ಕೆ ಟ್ರೈ ಮಾಡಿ. ಯಾಕೆಂದ್ರೆ ಮನುಷ್ಯ ಮೋಸ ಮಾಡಬಹುದು, ಪ್ರಾಣಿಗಳು ಒಂದೊಂದ್ಸಲ ದ್ರೋಹ ಮಾಡಬಹುದು, ಕಚ್ಚಬಹುದು. ಆದ್ರೆ ಗಿಡಗಳು ಯಾವತ್ತೂ ನಮಗೆ ಮೋಸ ಮಾಡಲ್ಲ, ಒಳ್ಳೇದನ್ನೇ ಮಾಡ್ತವೆ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದ್ರೆ ಹಸಿರೇ ನಮ್ಮ ಉಸಿರು, ಹಸಿರಿದ ಕಡೆ ಸ್ವಚ್ಛತೆ ಇರುತ್ತೆ, ಹಾಗೇನೆ ಒಳ್ಳೆ ಗಾಳಿ ಸಿಗುತ್ತೆ, ಅದರಿಂದ ನಮ್ಮ ದೇಹಕ್ಕೂ ಕೂಡ ಒಳ್ಳೇದು. ಎಲ್ಲರೂ ಕೂಡ ಆದಷ್ಟು ಗಿಡಗಳನ್ನ ನೆಡಿ ಅಂತ ಹೇಳ್ತೀನಿ. ಇರೋಷ್ಟು ಜಾಗದಲ್ಲೇ ಪ್ಲಾಂಟ್ನ ಬೆಳೆಸೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಇನ್ನು ಆದಷ್ಟು ಗಿಡಗಳನ್ನ ಬೆಳೆಸ್ತೀರಾ, ಶೋ ಗಿಡಗಳನ್ನ ಬೆಳೆಸ್ತೀರಾ, ಅದ್ರ ಬದಲು ಆದಷ್ಟು ಹೂವಿನ ಗಿಡಗಳನ್ನ ಬೆಳೆಸಿ. ಯಾಕೆಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಪೂಜೆಗೆ ನೀವು ಬೆಳೆದಿರೋ ಹೂಗಳನ್ನ ಮುಡಿಸಿದಾಗ ಅದರಿಂದ ಆಗುವ ಆನಂದನೇ ಬೇರೆ ಅಲ್ವಾ. ಸೊ ಅದಕ್ಕೋಸ್ಕರ ಬೆಳೆಯದೇ ಬೆಳ್ತೀರಾ, ಫ್ಲವರ್ಸ್ ಪ್ಲಾಂಟ್ನ ಬೆಳೆಸಿ ಅಂತ ಒಂದು ಚಿಕ್ಕ ಸಜೆಷನ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಹೇಗನ್ನಿಸ್ತು, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ತಪ್ಪದೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.